ಅನಾಮಿಕ ದೂರುದಾರ 13 ಪಾಯಿಂಟ್ಗಳನ್ನು ಗುರುತಿಸಿದ್ದ. 13ನೇ ಪಾಯಿಂಟ್ ಬಿಟ್ಟು ಆನಂತರ ಆತ ಗುರುತಿಸಿದ ಪಾಯಿಂಟ್ಗಳ ಪೈಕಿ 16ನೇ ಪಾಯಿಂಟ್ ತನಕ ಅಗೆದು ಬಗೆದು ಎಲ್ಲ ನೋಡಲಾಯಿತು. 13ನೇ ಪಾಯಿಂಟ್ ಒಂದು ಹಾಗೆ ಉಳಿಸ್ಕೊಂಡಿತ್ತು. ದೊಡ್ಡ ಕುತೂಹಲ ಇತ್ತಿದು. ಹಿಂಗೆ ಯಾಕಿದೆ, ಹಿಂಗೆ ಯಾಕೆ ಉಳಿಸ್ಕೊಂಡಿದ್ದಾರೆ, ಅಲ್ಲಿ ಯಾಕೆ ಬಗೀತಾ ಇಲ್ಲ ಅಂತ. ಡ್ರೋನ್ ಮೌಂಟೆಡ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ಗಳನ್ನು ತೆಗೆದುಕೊಂಡು ಬರಲಾಯಿತು. ಯಾವತ್ತೂ ಒಂದು ದಿವಸ ಇದ್ರ ಬಗ್ಗೆ ಕೂತ್ಕೊಂಡು ಒಂದು ಪುಸ್ತಕ ಬರೀಬೇಕು. ಒಬ್ಬ ಅನಾಮಿಕ ದೂರುದಾರ ಇಡೀ ಸ್ಟೇಟ್ ಮಿಷನರಿನ ಹೆಂಗೆಲ್ಲ ಏನೇನೆಲ್ಲ ಮಾಡಿಸ್ಬಿಟ್ಟ ಅಂತ ಬರೆಯೋಣಂತೆ. ಇನ್ನೂ ಇದೆ ಇದರದ್ದು ಮುಂದಿನ ಕಥೆಗಳು ಇನ್ನೂ ಸುಮಾರಿದ್ದಾವೆ. ಇವತ್ತು ಸಣ್ಣ ಹಿಟಾಚಿ ನೋಡಿದ್ರಲ್ಲ, ಅದರಿಂದ ಬಗೆಯೋದಕ್ಕೆ ಶುರು ಮಾಡಿದ್ರು. ಆತನೂ ಅಲ್ಲೇ ಇದ್ದ, ಇನ್ನೂ ತೆಗೀರಿ ಅಂತ. ಒಂದು ಸ್ವಲ್ಪ ಹೊತ್ತಾದ ಮೇಲೆ ಸಣ್ಣ ಹಿಟಾಚಿ ಇದಕ್ಕಿಂತ ಕೆಳಗೆ ನಮಗೆ ತೆಗಿಯೋದಕ್ಕಾಗೋದಿಲ್ಲ, ದೊಡ್ಡದು ಬರಬೇಕು ಅಂದರು. ತರಿಸಿದ್ರು ದೊಡ್ಡದನ್ನು. ಈ ಹೈವೇ ಕನ್ಸ್ಟ್ರಕ್ಷನ್ನಲ್ಲೆಲ್ಲ ಬೆಟ್ಟ ಆಗಿಯೋದಕ್ಕೆ ಬಳಸ್ತಿರ್ತಾರೆ ನೋಡಿ, ಅಲ್ಲಿ ಕಾಣಿಸ್ತೀರಿ ನೋಡಿ, ಚಿಕ್ಕದು ವೈಟ್ ಕಲರ್ದು ಈ ಕಡೆ ಯೆಲ್ಲೋ ಕಲರ್ದು, ಅದು ದೊಡ್ಡದು. ಇನ್ನೂ ಆಳಕ್ಕೆ ಹೋಗಬೇಕು ಅಂತ ಅದನ್ನು ತರಿಸಿದ್ರು. ಈ ಚಿಕ್ಕ ಹಿಟಾಚಿಲಿ 2 ಅಡಿ ಅಗಿಯೋದು, ಅವನು ಕೇಳೋದು, ಇಲ್ಲ ಇನ್ನೂ ತೆಗೀರಿ ಅಂತಿದ್ದ. ಮತ್ತೆ 2 ಅಡಿ ಅಗಿಯೋದು, ಮತ್ತೆ ಕೇಳೋದು, ಇನ್ನೂ ತೆಗೀರಿ ಅಂತಿದ್ದ ಅವನು. 6 ಫೂಟ್ ಏನೋ ತೆಗೀತದು. ಆಮೇಲೆ ನಮ್ಗೆ ಇದು ಸಣ್ಣದ್ರಲ್ಲಾಗಲ್ಲ, ದೊಡ್ಡದು ಬರಬೇಕು. ತರಿಸಿದ್ರು ದೊಡ್ಡದನ್ನು, ಅದು ಆಗಿತ್ತು. 18 ಅಡಿ ಅಗದಿದ್ದಾರೆ ಇವತ್ತು. 18 ಅಡಿ. ಬರ್ತಾ ಬರ್ತಾ ನೀರಿನ ಸೆಲೆ ಒಡೆಯೋದಕ್ಕೆ ಶುರುವಾಯಿತು, ನೀರು ಬರೋದಕ್ಕೆ ಶುರುವಾಯಿತು. ಅಲ್ಲಿ ಪಂಪ್ ಸೆಟ್ ತರಿಸಿ ಆ ನೀರು ಹೊರಗೆ ಹಾಕಿ ಮತ್ತೆ ತೆಗೆದ್ರು. ಪಂಪ್ ಸೆಟ್ ತೆಗೆಸಿ ಮತ್ತೆ ತೆಗೆದ್ರು. ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಇದೆಯಲ್ಲ, ಇದು ಡ್ರೋನ್ ಮೌಂಟೆಡ್ಡು, ಅದರದ್ದು ಲಿಮಿಟೇಷನ್ 10 ಅಡಿ. 10 ಅಡಿ ಭೂಮಿಯೊಳಗೆ ಏನಿದೆ ಅನ್ನೋದನ್ನು ತೋರಿಸುತ್ತಂಥದ್ದು. ಫಸ್ಟ್ 10 ಅಡಿ ತೆಗೆದಿರೋ ತಗ್ಗಿನಲ್ಲೇ ಅದನ್ನು ಇನ್ನೊಂದು ಸಲ ಹಾರಿಸಿದ್ರು. ಒಳಗಿನ 10 ಅಡಿಲಿ ಏನಿದೆ ನೋಡಬೇಕು ಅಂತ. GPS ಸಿಗ್ನಲ್ ಪ್ರಕಾರ ಒಳಗೆ ಏನೂ ಇರಲಿಲ್ಲ, ಏನೂ ಕಾಣಿಸ್ತಿಲ್ಲ. ಮರಯ ಇದರಲ್ಲಿ ಏನೂ ಕಾಣಿಸ್ತಿಲ್ಲ ನೋಡು ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ನಲ್ಲಿ ಅಂದರೆ, ಕಾಣಿಸ್ತಿಲ್ಲ ಅಂದರೆ ಅಗಿರಿ ಅನ್ನಂತವನು. ಅಗಿದ್ರು ಮತ್ತೆ. ನಿಮ್ಗೆ 18 ಅಡಿ ಆಳ ನಮ್ಮ ಕ್ಯಾಮ್ರಾ ತಗೊಂಡೋಗಿ ಕೆಳಗೆ ತೋರ್ಸೋಕ್ಕಾಗಿಲ್ಲ, ಬಟ್ ಆ ಹಿಟಾಚಿಯ ಪಕ್ಕದಲ್ಲಿ ಬಿದ್ದಿರುವ ಮಣ್ಣಿನ ಗುಡ್ಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಳಕ್ಕೆ ಹೋಗಿದ್ದಾರೆ ಅಂತ. ಆ್ಯಕ್ಚುಲಿ ಈ ಅನಾಮಿಕ ದೂರುದಾರ ಮಾರ್ಕ್ ಮಾಡಿದ್ದು 10 ಅಡಿ ಅಗಲ, 100 ಅಡಿ ಉದ್ದ. ಫಸ್ಟ್ ಇವನು ಮಾರ್ಕ್ ಮಾಡಿದ್ದು. ಅದಕ್ಕೆ ಕ್ರೈಮ್ ಸೀನ್ನ ಪಟ್ಟಿ ಕಟ್ಟಿ ಪಾಯಿಂಟ್ ನಂಬರ್ 13 ಅಂತ ಮಾರ್ಕ್ ಮಾಡಿದ್ರು. 10 ಅಡಿ ಅಗಲ, 100 ಅಡಿ ಉದ್ದದ ಜಾಗ ತೋರಿಸಿದ್ದ ಇವನು. ಆದರೆ ಇವತ್ತು ಈ GPS ಮೂಲಕ 10 ಅಡಿ ಅಗಲ, 300 ಅಡಿ ಉದ್ದ ಟೋಟಲ್ ಸ್ಕ್ಯಾನ್ ಮಾಡಿದ್ದಿದು. 10 ಅಡಿ ಅಗಲ, 300 ಅಡಿ ಉದ್ದವನ್ನು ಅಷ್ಟು ಜಾಗ ಸ್ಕ್ಯಾನ್ ಮಾಡ್ತು. ಆ ಜಾಗದ ಪೈಕಿ ಈ ಅನಾಮಿಕ ದೂರುದಾರ ಎಲ್ಲೆಲ್ಲಿ ಹೇಳಿದ್ನೋ ಎಲ್ಲ ಕಡೆಯೂ ಬಗೆಯಲಾಯಿತು. ಈ ಹೈಯೆಸ್ಟ್ ಅಗದಿದ್ದು ಇವತ್ತೇ 18 ಅಡಿ. 13ನೇ ಪಾಯಿಂಟು ಮಣ್ಣು ಅಗದಿದ್ದೇ ಬಂತಷ್ಟೇ. ಒಂದೇ ಒಂದು ಮೂಳೆಯ ತುಣುಕು ಕೂಡ ಅಲ್ಲಿ ಸಿಗಲಿಲ್ಲ. GPS ಕಾಣಿಸ್ಲಿಲ್ಲ, ಅಗದಾಗೂ ಸಿಗಲಿಲ್ಲ. ರಾತ್ರಿ 8:30 ಅಷ್ಟೊತ್ತಿಗೆ ಮತ್ತೆ ಮುಚ್ಚುತ್ತಿದ್ದಾರೆ ಆ ಗುಂಡಿನ ಅಂತ, ಮತ್ತೆ ಮುಚ್ಚುತ್ತಿದ್ದಾರೆ ಅನ್ನೋ ಸುದ್ದಿ ಬಂತು. ಇವತ್ತು ತೆಗೆದಿದ್ದು 18 ಅಡಿ ಆಳ, 22 ಅಡಿ ಉದ್ದ, 8 ಅಡಿ ಅಗಲ. ಆತ ಎಲ್ಲಿ ಹೇಳಿದಾನೆ ಅಲ್ಲಿ ತೆಗೆದಿದ್ದಾರೆ, ಎಷ್ಟು ಹೇಳಿದ್ದಾರೆ ಅಷ್ಟು ತೆಗೆದಿದ್ದಾರೆ. ಇವತ್ತಿನ ಕಾರ್ಯಾಚರಣೆ ಮುಗೀತು. 13ನೇ ಪಾಯಿಂಟ್ನಲ್ಲೂ ಏನೂ ಇಲ್ಲ. ನಾಳೆ ಏನಾದ್ರು ಬಂದು ಇನ್ನೊಂದು ಹೊಸ ಪಾಯಿಂಟ್ ತೋರಿಸ್ತೀನಿ ಅಂದರೆ ಮತ್ತೆ ಹೋಗ್ತಾರೆ ಅಲ್ಲಿಗೆ. ಇದನ್ನು ಮಾರ್ಕ್ ಮಾಡಿ, ಇದನ್ನು ಅಗಿಯೋಕ್ಕೆ ಶುರು ಮಾಡಿ ಅಂತ. ಇವತ್ತು ಬೆಳಗ್ಗೆ 10:00 ಬೆಳ್ತಂಗಡಿ SIT ಆಫೀಸ್ಗೆ ಬಂದ. 11 ಗಂಟೆ 20 ನಿಮಿಷಕ್ಕೆ ಆತನನ್ನು 13ನೇ ಪಾಯಿಂಟ್ ಹತ್ರ ಕರ್ಕೊಂಡು ಬರಲಾಯಿತು. GPS ಟೀಮ್ ಕೂಡ ಬಂತಲ್ಲಿ. ಎಕ್ಸ್ಪರ್ಟ್ಸ್ ಅಲ್ಲ ಅವರು, ಭೂಮಿಯೊಳಗೆ ನೋಡೋದಕ್ಕೆ ಎಕ್ಸ್ಪರ್ಟ್ಸು. 12 ಗಂಟೆ 50 ನಿಮಿಷಕ್ಕೆ GPS ಸರ್ವೆ ನಡೀತು. 1 ಗಂಟೆ 10 ನಿಮಿಷಕ್ಕೆ 2ನೇ ಸುತ್ತಿನ ಸರ್ವೆ ಮಾಡಲಾಯಿತು. ಮೊದಲು 10 ಅಡಿ ತೆಗೆದು ಆ 10 ಅಡಿ ತಗ್ಗಿನೊಳಗೆ ಇನ್ನೊಂದು ಸಲ ಬಿಟ್ಟು ಒಳಗೆ ಮತ್ತೆ 10 ಅಡಿಯಲ್ಲಿ ಏನಿದೆ ಅಂತ 1 ಗಂಟೆ 10 ನಿಮಿಷಕ್ಕೆ ಚೆಕ್ ಮಾಡಿದ್ರು. SIT ಆಫೀಸರ್ಸು ಅಲ್ಲೇ ಇದ್ದರು, ಅನಾಮಿಕನು ಅಲ್ಲೇ ಇದ್ದ. ಮಧ್ಯಾಹ್ನ 1 ಗಂಟೆ 36 ನಿಮಿಷಕ್ಕೆ 3ನೇ ಸುತ್ತಿನ ಡ್ರೋನ್ ಸರ್ವೆ ನಡೆಸಲಾಯಿತು. 1 ಗಂಟೆ 44 ನಿಮಿಷಕ್ಕೆ 18 ನಿಮಿಷದ ಸ್ಕ್ಯಾನಿಂಗನ್ನೇ ಇನ್ನೊಂದು ಸಲ ಮಾಡಿದ್ರು. 2:15 ಪ್ರಣಬ್ ಮೊಹಂತಿ ಅವರು ಬಂದರು, SIT ಮುಖ್ಯಸ್ಥರು. ಇಲ್ಲಿ ತನಕ ಏನೇನಾಯಿತು ಅಂತ ಪ್ರಣಬ್ ಮೊಹಂತಿ ಅವರಿಗೆ ಅಧಿಕಾರಿಗಳು ಬ್ರೀಫ್ ಮಾಡಿದ್ರು.
3:10 ಆ ಜಾಗದ ಮಣ್ಣನ್ನು ಸಂಗ್ರಹಿಸಿದ್ರು. FSL ಕಳಿಸೋದಕ್ಕೆ ಅದು ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಕಳಿಸ್ಲಿ. 3:20 NHRC ತಂಡ ಬಂತು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಿನ ತಂಡ ಬಂತು. ಅಲ್ಲಿ ಅಧಿಕಾರಿಗಳಿಬ್ಬರು ಬಂದು ಏನೇನಾಗ್ತಿದೆ ಅಂತ ನೋಡಿದ್ರು. ಈ ಇಡೀ ಪ್ರಕರಣಕ್ಕೆ NHRC ಅವರು ಬಂದಿರೋದು ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೊಟ್ಟರು. ಆಶ್ಚರ್ಯ ಪಡಬೇಡಿ, ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. 3:45 GPR ಸರ್ವೆನಲ್ಲೂ ಏನೂ ಸಿಗಲಿಲ್ಲ ಅನ್ನೋದು ಖಚಿತ ಆಯಿತು. ಆದರೂ ಇನ್ನೂ ಅಗೀರಿ ಅಂತ ಅನಾಮಿಕ ದೂರುದಾರ ಹೇಳ್ದ. 3:55 ಆ ದೊಡ್ಡ ಹಿಟಾಚಿ ತರಿಸಿದ್ರು. 4:15 5 ಅಡಿ ತೆಗೆದಿದ್ರು ಸಣ್ಣ ಹಿಟಾಚಿಯಲ್ಲಿ. ಆ ನಂತರ ದೊಡ್ಡ ಹಿಟಾಚಿ ಮತ್ತಷ್ಟು ಅಗಿಯೋದಕ್ಕೆ ಶುರು ಮಾಡಿತು. ಏನೂ ಸಿಗಲಿಲ್ಲ. 4:25 ಆತ ಇನ್ನೊಂದು ಜಾಗ ತೋರಿಸ್ದ, ಅಲ್ಲಿ ಅಗೀರಿ ಅಂತ. ಸಣ್ಣ ಹಿಟಾಚಿ ಮೊದಲು ಅಗಿಯೋದಕ್ಕೆ ಶುರು ಮಾಡಿತು. ಆ ನಂತರ ಸಣ್ಣ ಹಿಟಾಚಿ ಕೆಪಾಸಿಟಿ ಮುಗಿದ ಮೇಲೆ ದೊಡ್ಡ ಹಿಟಾಚಿ ಬಂದು ಅಲ್ಲೂ ಅಗೀತು. 4:15 ಮತ್ತೆ GPR ಟೀಮ್ ಬಂತಲ್ಲಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ನ ಟೀಮ್ ಮತ್ತೆ ಬಂತು. 4:15 6:15 ಅಷ್ಟೊತ್ತಿಗೆ 18 ಅಡಿ ಗುಂಡಿಯಾಗಿತ್ತು. ನೀರು ತುಂಬಿಕೊಂಡಿತ್ತು. ಅದರಲ್ಲಿ ಪಂಪ್ ಸೆಟ್ ಹಾಕಿ ನೀರನ್ನು ಹೊರಗಡೆ ಹಾಕಿದ್ರು. 7:15 ಹೊತ್ತಿಗೆ ಇನ್ನೇನು ಸಿಗೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರು. ಈಗೇನೋ ಮತ್ತೆ ಮುಚ್ತಾರಂತೆ. ಅನಾಮಿಕ ದೂರುದಾರ ಪರ್ಮಿಷನ್ ಕೊಟ್ಟರೆ, ಅನಾಮಿಕ ದೂರುದಾರ ಪರ್ಮಿಷನ್ ಕೊಟ್ಟಿದ್ದಾನಂತೆ, ಮುಚ್ಚಿ ಇನ್ನು ಪರವಾಗಿಲ್ಲ ಅಂತ ಮುಚ್ತಾ ಇದ್ದಾರಂತೆ. 13 ಪಾಯಿಂಟ್ಗಳು. ಆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಎನ್ ಇದ್ರಲ್ಲ, ಅವರು ರಿಲೀಸ್ ಮಾಡಿದ ಪ್ರೆಸ್ ನೋಟನ್ನು ನಂಬುವುದಾದರೆ ಅನಾಮಿಕ ದೂರುದಾರ ಹೂತಿರುವ ಶವಗಳ ಪಾಯಿಂಟ್ ಏನು ಕೊಟ್ಟಿದ್ದಾನೆ ಅವುಗಳ ಪೈಕಿ ಅತಿ ಹೆಚ್ಚು ಶವಗಳ 13ನೇ ಪಾಯಿಂಟ್ನಲ್ಲೇ ಇದೆ ಅಂತ ವಕೀಲರ ಪ್ರೆಸ್ ನೋಟ್ ಇತ್ತು. ಯಾವ್ಯಾವ ಪಾಯಿಂಟ್ನಲ್ಲಿ ಎಷ್ಟೆಷ್ಟು ಬಾಡಿ ಇದ್ದಾವೆ ಅಂತ ಬರೆದಿದ್ರು ಆತ. ಪಾಯಿಂಟ್ ನಂಬರ್ 3ರಲ್ಲಿ 3, ಪಾಯಿಂಟ್ ನಂಬರ್ 2ರಲ್ಲಿ 2, ಪಾಯಿಂಟ್ ನಂಬರ್ 1ರಲ್ಲಿ 4. ಹಾಗೆ 13ನೇ ಪಾಯಿಂಟ್ ಅಂತ ಬರೆದು ಸೈಟ್ ನಂಬರ್ ಅಂತ ಬರೆದಿದ್ದಾರೆ ನೋಡಿ ಅಲ್ಲಿ. 13ನೇ ಪಾಯಿಂಟ್ ಅತಿ ಹೆಚ್ಚು ಶವಗಳು, ಅತಿ ಹೆಚ್ಚು ಶವಗಳು ಅಂತ ಪ್ರೆಸ್ ನೋಟ್ ಇದ್ದದ್ದು. ಇವತ್ತು ಜಾಲಾಡ್ಬಿಟ್ರು 13ನೇ ಪಾಯಿಂಟನ್ನು. 13ನೇಯ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಶವಗಳಿದ್ದಾವೆ ಅಂತ ಆ ಪ್ರೆಸ್ ನೋಟ್ನಲ್ಲಿತ್ತು. ಅದರ ಅರ್ಥ ನಾಳೆ ಹೊಸ ಜಾಗಗಳನ್ನು ಈ ಅನಾಮಿಕ ದೂರುದಾರ ತೋರಿಸ್ತಾನೆ ಅಂತ. ಇದರ ಮಧ್ಯದಲ್ಲಿ NHRC ಬಂದಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. NHRC ಇಡೀ ಕೇಸ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಲಂಕುಷವಾಗಿ ನೋಡ್ತಾ ಇದೆ. ನಾಳೆ ಅನಾಮಿಕ ದೂರುದಾರನನ್ನು ಕೂಡಿಸ್ಕೊಂಡು ಮಾತಾಡುತ್ತಂತೆ. NHRC ಅಧಿಕಾರಿಗಳು ಮಾತಾಡ್ತಾರಂತೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬೆಳ್ತಂಗಡಿ SIT ಕಚೇರಿಯಲ್ಲಿ ಒಂದು ಜಾಗ ಕೇಳಿದಾರೆ ಅವರು, ನಾವು ವಿಚಾರಣೆ ನಡೆಸಬೇಕಾಗಿದೆ ಅಂತ. NHRC ಅವರು ಬೇಕಿದ್ರೆ SIT ಚೀಫನ್ನು ಕರಿಬಹುದು, SIT ಇತರ ಸದಸ್ಯರನ್ನು ಕರಿಬಹುದು. ನಾಳೆ ಅನಾಮಿಕ ದೂರುದಾರನನ್ನು ಕೂಡಿಸ್ಕೊಂಡು ಮಾತಾಡ್ತಾರಂತೆ. ಈ ಪ್ರಕರಣದಲ್ಲಿ ನಡೆಯಬಾರದ್ದೇನೋ ನಡೀತಾ ಇದೆ ಅಂತ NHRCಗೆ ಅನಿಸಿದರೆ ಕೇಂದ್ರ ಸರ್ಕಾರಕ್ಕೆ ಅವರು ಶಿಫಾರಸು ಮಾಡಬಹುದು. CBI ತನಿಖೆ ಕೊಡಿ ಇದನ್ನ, ಅಥವಾ NIA ತನಿಖೆ ಕೊಡಿ ಇದನ್ನ, ED ತನಿಖೆ ಕೊಡುವಂತೆ ಕೂಡ ಶಿಫಾರಸು ಮಾಡಬಹುದು. ದುಡ್ಡು ಮನಿ ಲಾಂಡ್ರಿಂಗಿನ ವಿಷಯ ಏನಾದರೂ ಹೊರಗಡೆ ಬಂದರೆ NHRC ಈಗೇನು ಮಾಡುತ್ತೆ ಅನ್ನೋದೇ ದೊಡ್ಡ ಕುತೂಹಲ. ಕೇಂದ್ರದಿಂದ ತನಿಖಾ ತಂಡ ಬರುತ್ತಾ? ಎಲ್ಲಿ ತನಕ ಹೋಗ್ಬೇಕಿತ್ತು? ಕೇಂದ್ರ ಗೃಹ ಇಲಾಖೆಗೆ ಶಿಫಾರಸು ಮಾಡುವ ಅಧಿಕಾರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಇದೆ. ಇವತ್ತು ಪಂಚಾಯಿತಿ ಕಚೇರಿ ಭೇಟಿ ಕೊಟ್ಟಿದ್ರು ಅವರು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ. ಅಲ್ಲೇ ಅಲ್ವಾ UDRಗಳ ಮಾಹಿತಿ ಇರೋದು. ಪೊಲೀಸ್ ಸ್ಟೇಷನ್ಗೆ ಹೋಗಿ FIR, UDRನ ಮಾಹಿತಿಗಳು ಎಲ್ಲವನ್ನೂ ತಗೊಂಡಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಹೋಗಿದ್ದಾರೆ. ಈ ತನಿಖೆಯಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಏನಾದರೂ ನಿರ್ಲಕ್ಷ್ಯ ಆಗಿದೆ ಅನಿಸಿದ್ರೆ, ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇಲ್ಲ ಅಂತ ಅನಿಸಿದ್ರೆ, CBI ಸೇರಿದಂತೆ ಯಾವುದೇ ತನಿಖಾ ಏಜೆನ್ಸಿಗೆ, ಕೇಂದ್ರದ ತನಿಖಾ ಏಜೆನ್ಸಿಗೆ ತನಿಖೆ ಮಾಡುವಂತೆ ಕೊಡಿ ಇದನ್ನು ಅಂತ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಶಿಫಾರಸು ಮಾಡುವ ಅಧಿಕಾರ NHRCಗಿದೆ. ಅದಕ್ಕೊಂದಷ್ಟು ಬೇಯಿಸಬೇಕು. ಏನು, ಇದು ಒಂದು ರಾಜ್ಯಕ್ಕೆ ಸೀಮಿತವಾಗಿರುವ ಪ್ರಕರಣ ಅಲ್ಲ ಅಂತ ಅನಿಸಿದ್ರೆ, ಅಥವಾ ಈ ಪ್ರಕರಣ ವಿದೇಶದ ಸಂಪರ್ಕ ಇದೆ ಇದಕ್ಕೆ ಅಂತ ಅನಿಸಿದ್ರೆ ನ್ಯಾಷನಲ್ ಏಜೆನ್ಸಿಗೆ ತನಿಖೆ ಕೊಡಿ ಅಂತ ಹೇಳಬಹುದು ಇವರು. ರಾಜ್ಯ ಸರ್ಕಾರದಿಂದ ರಚಿತವಾಗಿರುವ SITಯಿಂದ ನಡೀತಾ ಇರುವ ತನಿಖೆಯಲ್ಲಿ
ಟ್ರಾನ್ಸ್ಪರೆನ್ಸಿ ಕಾಣಿಸಲಿಲ್ಲ ಅಂದರೆ, ಏನೋ ಗೋಲಮಾಲ್ ಆಗ್ತಿದೆ ಅನ್ನೋ ಡೌಟ್ NHRCಗೆ ಬಂದರೆ ಸೆಂಟ್ರಲ್ ಏಜೆನ್ಸಿ ಕೊಡಬಹುದು. ಭಯೋತ್ಪಾದನೆ, ಅಂತಾರಾಜ್ಯದ ಸಂಘಟನೆಗಳು, ಇಂಟರ್ನ್ಯಾಷನಲ್ ಕನೆಕ್ಷನ್ಸು, ರಾಷ್ಟ್ರದ ಭದ್ರತೆಗೆ ಅಪಾಯ ಆಗುವಂಥ ಲಿಂಕ್ಗಳು ಈ ಕೇಸಿಗೆ ಇದೆ ಅಂತ ಅನಿಸಿದರೆ NIA ತನಿಖೆಗೆ ಶಿಫಾರಸು ಮಾಡಬಹುದು. ಅಥವಾ ಸ್ಟೇಟ್ FSL ಅದರ ವ್ಯಾಪ್ತಿಗೆ ಮೀರಿದ ಸಂಶೋಧನೆ ಇದಕ್ಕೆ ಬೇಕು ಅನಿಸಿದರೆ ಮೂಳೆ, DNA, ಮಣ್ಣು, ಶವದ ಸಂಶೋಧನೆ, ಅಂದರೆ ಸ್ಟೇಟ್ FSLಗಿಂತಲೂ ಸೆಂಟ್ರಲ್ FSL ವೈಜ್ಞಾನಿಕವಾಗಿ ಇನ್ನಷ್ಟು ಮುಂದುವರೆದಿದೆ ಅಂತ ಅದಕ್ಕೆ ಶಿಫಾರಸು ಮಾಡಬಹುದು. ಪ್ರಕರಣದಲ್ಲಿ ಹಣಕಾಸು ವಹಿವಾಟು ನಡೆದಿದ್ದರೆ, ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡ್ರಿಂಗ್ ಆಗಿದ್ದರೆ EDಗೆ ಬರೀಬಹುದು ಇವರು. ಇದರಲ್ಲಿ ಏನೋ ಗೋಲ್ಮಾಲ್ ಇದೆ, ತನಿಖೆ ಮಾಡಿ ಅಂತ. ಹಳೆಯ ಯಾವುದಾದ್ರೂ ಪ್ರಕರಣದ ಡೇಟಾ ಜೊತೆ ಈ ಪ್ರಕರಣ ಹೋಲಿಕೆಯಾದರೆ, ಪ್ಯಾಟರ್ನ್ ಹೋಲಿಕೆಯಾದರೆ, ಹೆಚ್ಚಿನ ಅನಾಲಿಸಿಸ್ನ ಅವಶ್ಯಕತೆ ಇದ್ದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋಗೆ ಶಿಫಾರಸು ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.